ಇವತ್ತು ನಮ್ಮ ಬಸ್ಸಲ್ಲಿ ಫುಲ್ ಜಗಳ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಗೈಸ್ ಏನು ಗೊತ್ತಾ, ಸ್ನಾನ ಮಾಡ್ಕೊ ಬಂದೆ, ಫ್ರೆಶ್ ಅಪ್ ಬಂದೆ. ಏನು ಹೇಳ್ತಿದ್ದೀರಾ? ಸ್ನಾನ ಮಾಡ್ಕೊ ಬಂದೆ, ಫುಲ್ ಫ್ರೆಶ್ ಅಪ್ ಆದೆ, ಜಸ್ಟ್ ಬಂದೆ. ಹೆಂಗೆ ಗೊತ್ತಾ, ಬಂದಾದ್ಮೇಲೆ ನೆನಪಾಗ್ತದೆ, ಅಲ್ಲೇ ಬಿಚ್ಚಿಗಳಾಗ್ತದೆ. ನಿಮಗೇನಾದ್ರು ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇವತ್ತು ನಮ್ಮಲ್ಲಿ ಗದ್ದೆ ನಾಟಿ ಗೈಸ್, ಅದಕ್ಕೆ ಶಾವಿಗೆ ಪಾಯಸ, ಕಡುಬು, ಚಟ್ನಿ ಎಲ್ಲ ಮಾಡ್ತಾ ಇದ್ದಾರೆ ಬೆಳಗ್ಗೆ ತಿಂಡಿ ಕೊಡಕ್ಕೆ. ಅವರಿಗೆ ನಮಗೆ ಬೇರೆ ಅಲ್ಲ, ಎಲ್ಲರಿಗೂ ಒಂದೇ. ಗದ್ದೆ ನಾಟಿ ಮಿಸ್ ಆಗ್ಬಿಟ್ಟೆ ಗಾಯ್. ಇಲ್ಲಂತೂ ನಾನು ನಮ್ಮ ಕ್ಲಾಸಲ್ಲೆಲ್ಲ ಫ್ಯೂಚರ್ ಬಗ್ಗೆ ಡಿಸ್ಕಷನ್, ಈಗ ನೆಕ್ಸ್ಟ್ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ದೊಡ್ಡ ಡಿಸ್ಕಷನ್ ಮಾಡಿದ್ರು. ಲಾಸ್ಟ್ಗೆ ಅದೇ ಆನ್ಸರ್, ಏನ್ ಮಾಡೋದು. ಕಾಲೇಜಲ್ಲಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟಲಿಗೆ ಬಂದ್ವಿ. ಆಗ ನಮ್ ಗಗನದ ಮನ ದಾಳದ ಮಾತು ಹಿಂಗಿತ್ತು. ಹಾಸ್ಪಿಟ್ಲಿಂದ ಬಸ್ ಸ್ಟ್ಯಾಂಡ್ ಬಂದ ನೋಡಿ ಯಾರು ಸಿಕ್ಕಿದ್ರು, ನಮ್ ಕೊಳ್ಳಿ ಮೇಡಮ್ ಜಾಹ್ನವಿ. ಸೊ ಇನ್ನೇನ್ ನಮ್ಮ ಊರಿಗೆ ಬಂದಾಯ್ತು. ಅದು ಲಾಸ್ಟ್ ಸ್ಟಾಪ್. ಆಪೋಸಿಟ್ ಅಲ್ಲಿ ಇರೋ ವೆಹಿಕಲ್ ಬರಕ್ಕೆ ಜಾಗ ಇದೆ, ಬಟ್ ಅವ್ರು ಕಿರಿಕ್ ತೆಗೆದ್ರು. ನಾವೇನ್ ಕಮ್ಮಿನ, ನಾವು ಬಸ್ ಇಂದ ಇಲ್ಲೇ ಇಲ್ಲ. ನಮ್ ಡ್ರೈವರ್ ಅಂಕಲ್, ಕಂಡಕ್ಟರ್ ಅಂಕಲ್ ನಾವು ಬಸ್ ತೆಗಿಯೋದೇ ಇಲ್ಲ ಅಂತ ಆಪೋಸಿಟ್ ಅಲ್ಲಿ ಇರೋ ವೆಹಿಕಲ್ ಡ್ರೈವರ್ಗೆ ಒಂದ್ ಅರ್ಧ ಗಂಟೆ ವಾದ ವಿವಾದನೆ ಆಯ್ತು. ಏನವರು ಅಗ್ರಿನೇ ಆಗ್ತಿಲ್ಲ, ಅಲ್ಲಿ ಜಾಗ ಇದೆ ಹೋಗ್ಬಹುದು ಕಣಪ್ಪ ಅಂದ್ರು ಕೇಳ್ತಾನೆ ಇಲ್ಲ. ಅಂತೂ ಇಂತೂ ನಮ್ ಬಸ್ಸೇ ವಿನ್ ಆಯ್ತು. ಗೈಸ್ ನಾನು ಅವಾಗ ಹೇಳಿದ್ನಲ್ಲ ಇವತ್ ನಮ್ಮಲ್ಲಿ ಗದ್ದೆ ನಡ್ತಿದಾರೆ ಅಂತ. ಸೊ ನಮ್ ಗದ್ದೆಲಿ ಇಷ್ಟೊಂದ್ ಎಡಿಗಳು ಸಿಕ್ಕಿದ್ ತೋರ್ಸಿ ಅಂದಿದ್ದಕ್ಕೆ ಒಂದೆರಡು ಹೊರಗಡೆ ಬಿಟ್ರು. ಗುಡು ಗುಡು ಅಂತ ಓಡೋಗ್ತಿದಾವೆ. ಗಡೆ ಬಿಟ್ಟಿರ ಆ 2 ಎಡಿಗೂ ಭಯ ಬಿಟ್ಬಿಟ್ಟೆ ಗೈಸ್. ನಮ್ಮಮ್ಮ ಇದ್ದರು ದುಡ್ಡು ಇಟ್ಕೊಂಡಿದ್ರಂತೆ, ಎಲ್ಲ ಬೀಳಿಸ್ಕೊಬಿಟ್ಟಿದೀನಿ, CC ಕ್ಯಾಮ್ರಾದಲ್ಲಿ ಚೆಕ್ ಮಾಡು ಅಂತ ಚೆಕ್ ಮಾಡಿಸಿದ್ರು. ಬಟ್ ನಮ್ಮ ಅಮ್ಮನ ಹತ್ರನೇ ಇಂಥವ್ರಿಗೆ ಏನ್ ಹೇಳೋಣ ಗೈಸ್, ತುಂಬಾ ಹೊತ್ತಿಂದ ಚೆಕ್ ಮಾಡ್ಬಿಟ್ಟು ನನ್ ಕಣ್ಣೆಲ್ಲ ಹೋಯ್ತು. ಸಿಗುವಾಗ ಬಾಯ್.